ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಳ್ಕಟ್ಟೆ ಮಾಡೋ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದು ನನ್ನ ರೆಸಿಪಿ ಅಲ್ಲ, ನಮ್ಮ ಭಾರ್ಗವಿ ಆಂಟಿ ಮಾಡಿರೋ ರೆಸಿಪಿ. ಸಖತ್ತಾಗಿತ್ತು, ಒಂದ್ಸತಿ ಟ್ರೈ ಮಾಡಿ. ನೆನೆಸಿದ್ದೀನಿ 1 ಅವರ್ ಇದನ್ನ ನೆನೆಸಿ, ಆಮೇಲೆ ಇದಕ್ಕೆ 2 ಗ್ಲಾಸಷ್ಟು, ನಾವು ಯಾವ ಗ್ಲಾಸಲ್ಲಿ ಉದ್ದಿನಬೇಳೆ ತೊಗೊಂಡಿರ್ತೀವೋ ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ಇಡ್ಲಿ ತರಿನ ಹಾಕಿ ಒಂದು 4 to 5 hours ಫಾರ್ಮೆಟ್ ಆಗಕ್ಕೆ ಬಿಡಬೇಕು. ಅದು ಕಂಪ್ಲೀಟ್ ಆದಮೇಲೆ ನಾನು ನಿಮ್ಗೆ ಅದು ಹೇಗಿರುತ್ತೆ ಬ್ಯಾಟರ್ ಅಂತ ತೋರಿಸ್ತೀನಿ. ಇಷ್ಟು ತಿಕ್ಕಾಗಿರಬೇಕು ಹಿಟ್ಟು. ಇದು ಒಂದು 4 to 5 hours ಫಾರ್ಮೆಟ್ ಆಗಕ್ಕೆ ಬಿಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಇದಕ್ಕೆ ಉಪ್ಪು ಹಾಕಬಾರ್ದು. ಇವಾಗಲೇ ರುಬ್ಬಿರೋ ಹಿಟ್ಟಿಗೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು ಪುಡಿ, ತುರಿದಿರೋಂಥ ಶುಂಠಿ, ಕರಿಬೇವು, ಸಣ್ಣಗೆ ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಮೆಣಸು, ಜೀರಿಗೆ ಮತ್ತು 1 ಕಪ್ಪಷ್ಟು ಕಾಯಿ ತುರಿ, ರುಚಿಗೆ ಉಪ್ಪು ಎಲ್ಲ ಸೇರಿಸಿ ಮಿಕ್ಸ್ ಮಾಡಬೇಕು. ಇದೀಗ ನೀಟಾಗಿ ಫಾರ್ಮೆಟ್ ಆಗಿದೆ. ಇದಕ್ಕೀಗ ನಾವು ಮೊದಲೇ ತೋರಿಸಿದ ಎಲ್ಲ ಮಸಾಲೆಗಳು ಹಾಕ್ಕೊಳ್ಳೋಣ. ಜೊತೆಗೆ ಉಪ್ಪು, ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಿದ್ನ. ಇದೀಗ ಪರ್ಫೆಕ್ಟ್ ಬ್ಯಾಟರ್ ರೆಡಿಯಾಗಿದೆ. ಇದನ್ನು ನಾವು ಬಾಳೆ ಎಲೆಯಲ್ಲಿ ಸುತ್ತಿ ಇಡ್ಲಿ ಬೇಯಿಸ್ತೀವಲ್ಲ, ಆ ಇಡ್ಲಿ ಪಾತ್ರೆಗಿಟ್ಟು 20 ನಿಮಿಷ ಹಬೆಯಲ್ಲಿ ಬೇಯಿಸಬೇಕು. ಇವಾಗ ಬ್ಯಾಟರ್ನೆಲ್ಲ ಹೆಂಗೆ ಪ್ರಿಪೇರ್ ಮಾಡಿದ್ರಿ ಆಂಟಿ ಅಂತೆಲ್ಲ ನೋಡಿದ್ರಿ ಅಲ್ವಾ. ಇವಾಗ ಅದನ್ನು ಎಲೆಯಲ್ಲಿ ಬಂದರೆ ಬಾಳೆ ಎಲೆಯಲ್ಲಿ ಹೆಂಗೆ ಹಾಕಬೇಕು ಅಂತ ತೋರಿಸ್ತಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಸೈಜ್, ನಾನು ಯಾವ ಥರ ಸೈಜ್ ತೋರಿಸಿದ್ದೀವಿ ಆ ಥರ ಕಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಒಳಗೆ ಏನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಕುಕ್ಕರ್ ನಾರ್ಮಲ್ ಇಡ್ಲಿ ಹೆಂಗೆ ಮಾಡ್ಕೊತೀವಿ ಅದೇ ಥರ. ನನಗಂತೂ ತುಂಬಾ ಇಷ್ಟ ಆಯಿತು, ಯಾಕೆಂದರೆ ಸಾಫ್ಟಾಗಿ ಬಂದಿತ್ತು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಐ ಹೋಪ್ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇದೇ ಥರ ಮೋರ್ ಇಂಟ್ರೆಸ್ಟಿಂಗ್ ರೆಸಿಪಿನ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ.